ನೋಡಿ, ಇದನ್ನು ಯಾರೇ ಟ್ರೈ ಮಾಡಿದ್ರು ಕೂಡ ಅವರೆಲ್ಲ ಸಮಸ್ಯೆಗೆ ಒಳಗಾಗ್ತಾರೆ. ನೋಡಿ, ನಮ್ಮ ಭಾರತೀಯರು ಯಾವುದಾದ್ರೂ ಹೊಸದು ಟ್ರೆಂಡ್ ಬಂದಿದ್ದ ಕೂಡಲೇ ಅದನ್ನು ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಕೆಟ್ಟದ ಒಳ್ಳೇದಂತ ಥಿಂಕ್ ಮಾಡ್ತಿದೆ ಬೇರೆಯವ್ರು ಮಾಡ್ತಾರೆ ಹಾಗೆ ನಾವು ಮಾಡೋಣ ಬನ್ನಿ ಅಂತ ಅವರು ಬೀಸಿರೋ ಬಲೆಗೆ ಸಿಕ್ಕಾಕೊಳ್ತಾರೆ. ನೀವೆಲ್ಲ ನಿಮ್ಮ 3D ಮಾಡೆಲ್ ಮಾಡಿದ್ದೀರಾ, ನಿಮ್ಮ ಪರ್ಸ್ನಲ್ ಫೋಟೋ ಶೇರ್ ಮಾಡಿದ್ದೀರಾ. ನೋಡಿ, ಈ AI ಅವರು ವೆರಿಫಿಕೇಶನ್ಗೋಸ್ಕರ ನಿಮ್ಮ ಪರ್ಸ್ನಲ್ ಫೋಟೋ ಮತ್ತು ಟ್ರೈನಿಂಗ್ ಪರ್ಪಸ್ಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಬೇಕಂತ ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ಕೇಳಿದ್ದಾರೆ. ನಿಮ್ಮ ಫೋಟೋದಲ್ಲಿರುವಂಥ ಲೊಕೇಶನ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಫೋಟೋಗೆ ಏನೇನು ರಿಲೇಟೆಡ್ ಇದೆಯೋ ಅಲ್ವೋ ಅದನ್ನೆಲ್ಲ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಫೋಟೋ ರಿಲೇಟೆಡ್ ಮನೆ ಆಗಿರ್ಬೋದು, ಫೋಟೋ ರಿಲೇಟೆಡ್ ಫ್ಯಾಮಿಲಿ ಫೋಟೋಸ್ ಆಗಿರ್ಬೋದು, ಪ್ರತಿಯೊಂದು ಅವರ ಬಳಿ ಇದೆ. ಅವ್ರು ಬೇಕು ಅಂದರೆ ನಿಮ್ಮ ಮನೆ ಲೊಕೇಶನ್ ಮತ್ತು ನೀವು ಎಲ್ಲಿದ್ದೀರಾ ಅಂತ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಆಟ ಕೂಡ ಆಡ್ಬೋದು ಅವರು. ನೀವು ಒಂದು ಯೋಚನೆ ಮಾಡಿ, ಈ AI ನಿಮ್ಮದು ಜಸ್ಟ್ ಫೋಟೋ ತಗೊಂಡು 3D ಮಾಡೆಲ್ ಮಾಡ್ತದಂದರೆ ಬೇರೆ ಇನ್ನೇನೇನು ಮಾಡ್ಬೋದು ನೀವೇ ಹೇಳಿ. ಇದ್ರ ಸೀರಿಯಸ್ನೆಸ್ ಯಾವಾಗ ಗೊತ್ತಾಗುತ್ತೆ ಅಂದರೆ ಇದರಿಂದ ಸಮಸ್ಯೆ ಆಗುತ್ತಲ್ಲ, ಆಗ ಇದರ ಇಂಪ್ಯಾಕ್ಟ್ ಗೊತ್ತಾಗುತ್ತೆ. ಹೆಣ್ಮಕ್ಳು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೇರ್ಫುಲ್ ಆಗಿರಬೇಕು. ಈ AI ಜನ್ರೇಷನ್ನಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರೋದೇ ಬೆಟರ್.